ಸಾರಿಗೆ ಬಸ್ ದರ ಜಾಸ್ತಿ ಆಗಿರುವುದಕ್ಕೆ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ. ಹಾಲಿನ ದರ, ಆಸ್ತಿಯ ನೋಂದಣಿ ದರ, ಮದ್ಯದ ದರ ಹೆಚ್ಚಳ ಮಾಡಿದ್ರು. ಈಗ ಸಾರಿಗೆ ಬಸ್ ಟಿಕೆಟ್ ದರವನ್ನು ಶೇಕಡ 15ರಷ್ಟು ಹೆಚ್ಚಳ ಮಾಡಿದ್ದಾರೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಲಾಭದಲ್ಲಿದೆ ಅಂದ್ರೆ ಸಾಲ ಯಾಕೆ ತೆಗೆದುಕೊಳ್ತಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟಿತ್ತಲ್ಲ ಎಲ್ಲ ಕಡೆ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ. ನಾನು ಕರ್ನಾಟಕದ ಬಗ್ಗೆ ಫಸ್ಟ್ ನಿಮ್ ಗಮನಕ್ಕೆ ತರೋದಾದ್ರೆ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಅಂತ ಹೇಳಿದ್ರು. ಅದಾದ ನಂತರ ಭಾಷಣ ಹೆಂಗ್ ಮಾಡಿದ್ರು, ಮಾದೇವಪ್ಪ ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತೆಲ್ಲ ಭಾಷಣ ಮಾಡಿದವರು 200 ಯೂನಿಟ್ ಅಂತ ಮಾಡಿ ಇವತ್ತು ಅವ್ರ ಲಿಮಿಟ್ಗಿಂತ ಜಾಸ್ತಿ ಅವರು ವಿದ್ಯುತ್ತನ್ನ ಬಳಸಿದ್ರೆ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟ್ ಜಾಸ್ತಿ ಆಗಿದೆ. 4 ರೂಪಾಯಿದಿಂದ 7 ರೂಪಾಯಿನೂ ಆಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಸುಳ್ಳು ಹೇಳಿ